ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಇಂದು 12 ಜಿಲ್ಲೆಗಳ ಮಹಿಳೆಯರಿಗೆ ಹಣ ಜಮಾ ಆಗ್ತಕ್ಕಂಥದ್ದು. ಸುಮಾರು 2,000 ಪ್ಲಸ್ 2,000. ಅದೇ ರೀತಿಯಾಗಿ 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ಸೂಚನೆ ಸಿಕ್ಕಿರುವಂಥದ್ದು. ಸೊ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಒಂದು ಅಪ್ಡೇಟ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಿಮಗೆ 17ನೇ ಕಂತಿನ ಹಣ ಯಾವ ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಅದೇ ರೀತಿಯಾಗಿ 16 ಮತ್ತು 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾನು ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಹೊಸ ವಿಷಯ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಿ, BPL ರೇಷನ್ ಕಾರ್ಡ್ ದಾರರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ APL ರೇಷನ್ ಕಾರ್ಡ್ ಹೊಂದಿದಂಥವರಿಗೆ ಹಣ ಸಿಗೋದಿಲ್ಲ ಇನ್ಮೇಲಿಂದ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಿ. ಬನ್ನಿ ಹಾಗಾದರೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಬಹಳಷ್ಟು ಜನರಿಗೆ ಡೌಟ್ಸ್ ಇದೆ, ಸೊ ಅದನ್ನೆಲ್ಲನೂ ಕೂಡ ಸೊಲ್ಯೂಷನ್ ಕೊಡ್ತೀನಿ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸೊ ಬೇಗನೆ ಇದೇ ರೀತಿ ಲೇಟೆಸ್ಟ್ ಆಗಿ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನು ನೋಡ್ಕೊಳ್ಬಹುದು. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಆದರೂ ಈಗಾಗಲೇ ಬಿಡುಗಡೆ ಆಗಿದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಒಬ್ಬೊಬ್ಬರು ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ, ಸರ್ ನಮಗೆ 4,000 ಹಣ ಆಲ್ರೆಡಿ ಜಮಾ ಆಗಿದೆ, ಇನ್ನು 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಹಾಗಾದರೆ ನಿಮಗೆ 16ನೇ ಕಂತಿನ ಹಣ ಬಂದಲ್ದವರು 16 ಮತ್ತು 17ನೇ ಕಂತಿಗಾಗಿ ವೇಟ್ ಮಾಡ್ತಾ ಇರ್ತೀರಿ. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ 16ನೇ ಕಂತು ಹೋಗಬೇಕು, ಪ್ರತಿಯೊಬ್ಬರಿಗೂ ಕೂಡ 17ನೇ ಕಂತು ಹೋಗಬೇಕು. ಮುಂದೆ ಬರುವಂತಹ ಎಲ್ಲ ಕಂತುಗಳು ಕೂಡ ನೀವು ಎಲಿಜಿಬಲ್ ಇದ್ದರೆ 100% ನಿಮಗೆ ಜಮಾ ಆಗಬೇಕಂತ ಹೇಳ್ಬಿಟ್ಟು ಸೊ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೀಗಾಗಿ 16, 17, 18ನೇ ಕಂತಿನ ಹಣದ ಬಗ್ಗೆ ಮಾತುಕತೆ ಮಾಡೋಣ. 16ನೇ ಕಂತಿನ ಹಣ ಈಗ ಆಲ್ರೆಡಿ ನಿಮಗೆ ಜಮಾ ಆಗ್ತಾ ಇದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸೊ ಒಂದು ವೇಳೆ ನಿಮಗೆ 16ನೇ ಕಂತಿನ ಹಣ ಜಮಾ ಆಗಲಿಲ್ಲಪ್ಪ ಅಂದರೆ 15ನೇ ಕಂತಿನ ಹಣ ಜಮಾ ಆಗಿದೆ, ಆದರೂ ಸಹಿತ 16ನೇ ಕಂತಿನ ಹಣ ಜಮಾ ಆಗಿಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸೊಲ್ಯೂಷನ್ ಏನು, ಸೊ ಎಲ್ಲನೂ ಕೂಡ ನಾನು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ಆ ಒಂದು ವಿಡಿಯೋನ ನೋಡಿಕೊಂಡು ಕ್ಲಾರಿಟಿಯನ್ನು ಪಡ್ಕೊಳ್ಳಿ. ಇಲ್ಲಿ ಎಲ್ಲನೂ ಕೂಡ ಹೇಳಿದ್ರೆ ಲಾಂಗ್ ಆಗುತ್ತೆ ಬಹಳಷ್ಟು, ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸ್ತೀನಿ. ಇನ್ನು 16ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ನಿಮಗೆ ಸೊಲ್ಯೂಷನ್ ಸಿಕ್ಕಾಗತ್ತೆ ಆ ಒಂದು ವಿಡಿಯೋ ನೋಡಿದ್ರೆ. ಇನ್ನು 17ನೇ ಕಂತಿನ ಹಣ ಅಂತೂ ಇದೀಗನೇ ಬಿಡುಗಡೆ ಆಗಿದೆ. ಹೀಗಾಗಿ ಎಲ್ಲರಿಗೂ ಕೂಡ ಒಮ್ಮೆಲೆ ಜಮಾ ಆಗಲ್ಲ, ಇದಕ್ಕೋಸ್ಕರ ಟೈಮ್ ಕೂಡ ಬೇಕಾಗತ್ತೆ, ನೀವು ಕೂಡ ಸಹಕರಿಸಬೇಕಾಗತ್ತೆ. ಇದಕ್ಕೆ 17ನೇ ಕಂತಿನ ಹಣ ಸುಮಾರು 10 ರಿಂದ 15 ದಿನ ಟೈಮ್ ಬೇಕಂತ ಹೇಳಿದ್ದಾರೆ. ಈಗಾಗಲೇ ಆಲ್ರೆಡಿ 16ನೇ ಕಂತಿನ ಹಣ ಜಮಾ ಆಗುವಂತಹ ಸಂದರ್ಭದಲ್ಲಿನೇ 17ನೇ ಕಂತಿನ ಹಣ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿತ್ತು. ಯಾಕಂದರೆ ಬಹಳ ಡಿಲೇ ಆಗಿರುವಂತಹ ಕಾರಣಕ್ಕಾಗಿ ಸುಮಾರು 5,000 ಕೋಟಿ ಹಣ ಆದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ವಾಪಸ್ಸಾಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿತ್ತು. ಅಲ್ಲಿಂದ ನಿಮ್ಮ ಖಾತೆಗಳಿಗೆ DD ಮುಖಾಂತರ DBT ಮುಖಾಂತರ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಲ್ರೆಡಿ ಆಗಿದೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ದಯಮಾಡಿ ನಿಮಗೆ ಹಣ ಜಮಾ ಆಗಿದ್ರೆ ಯಾವ ಜಿಲ್ಲೆ ಅನ್ನುವಂಥದ್ದನ್ನು, ಯಾವ ತಾಲೂಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿ ನಿಮಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೋಡಿ, ಈ ಒಂದು ನಿಮಗೆ ಲೇಟೆಸ್ಟ್ ಆಗಿ 17ನೇ ಕಂತಿನ ಹಣದ ಬಗ್ಗೆ ಆಲ್ರೆಡಿ ಜಮಾ ಆಗ್ತಿರೋ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ. ಇನ್ನು 17ನೇ ಕಂತಿನ ಹಣ ಅಷ್ಟೇ ಅಲ್ಲ, ಎಲ್ಲ ಕಂತುಗಳು ಬರೀ BPL ರೇಷನ್ ಕಾರ್ಡ್ದಾರರಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂತಹ ಸೂಚನೆ ಆದರೂ ನಿಮಗೆ ಕೇಳ್ಪಡ್ತಾ ಇದ್ರಿ. ಹಾಗಾದರೆ ಅದ್ರ ಬಗ್ಗೆನೂ ಕೂಡ ಮಾತನಾಡೋಣ. ಕೊನೆಯದಾಗಿ ನಾವು ಈ ಒಂದು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ವೀಕ್ಷಕರೇ, BPL ರೇಷನ್ ಕಾರ್ಡ್ದಾರರಿಗೆ ಹಣ ಜಮಾ ಆಗಬೇಕು, BPL ರೇಷನ್ ಕಾರ್ಡ್ದಾರರಿಗೆ ಮಾತ್ರ ಜಮಾ ಆಗಬೇಕು, ಮತ್ತು ಬಡ ವ್ಯಕ್ತಿಗಳಿಗೆ, ಬಡ ಕುಟುಂಬದವರಿಗೆ ಮಾತ್ರ ಹಣ ಜಮಾ ಆಗಬೇಕು, ಎಲ್ಲ ಯೋಜನೆಗಳು ಸಿಗಬೇಕು. ಉಳಿದ ಒಂದು ರೇಷನ್ ಕಾರ್ಡನ್ನು APL ಆಗಿರಲಿ, ಅಂತ್ಯೋದಯ ಆಗಿರಲಿ, ಈಗಾಗಲೇ APL BPLಗೆ ಮಾತ್ರ ಕೊಡ್ತಾ ಇದ್ದಾರೆ, ಅಂತ್ಯೋದಯಗೆ ಕೊಡ್ತಾ ಇಲ್ಲ. ಇನ್ನು APL ರೇಷನ್ ಕಾರ್ಡ್ ಹೊಂದಿದವ್ರಿಗೂ ಕೂಡ ಈ ಒಂದು ಯೋಜನೆ ಸಿಗಬಾರ್ದು, ಬರೀ BPL ರೇಷನ್ ಕಾರ್ಡ್ ಹೊಂದಿದಂಥವರಿಗೆ ಮಾತ್ರ ಕೊಡಬೇಕು ಅನ್ನುವಂತಹ ಸೂಚನೆ ಇಲ್ಲಿ ಕಾಂಗ್ರೆಸ್ ಸಚಿವರ ಹತ್ರನೇ ಬರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ ಸಚಿವರಲ್ಲಿನೇ ಈ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ. ಯಾಕಂದರೆ ಇದ್ರ ಬಗ್ಗೆ ಫೈನಲಿ ನಿಮಗೆ ಒಂದು ವಿಷಯ ಹೇಳ್ತೀನಿ, ಡಿಸಿಷನ್ ಇನ್ನೂ ಕೂಡ ಬಂದಿಲ್ಲ. BPL ದವರಿಗೇ ಕೊಡಬೇಕು ಅಥವಾ APL ದವರಿಗೇ ಕೊಡಬೇಕು, ಈ ರೀತಿ ಏನೂ ಡಿಸಿಷನ್ ತೆಗೆದುಕೊಂಡಿಲ್ಲ ಇನ್ನೂ ಕೂಡ. ಅದ್ರ ಬಗ್ಗೆ ಮಾತುಕತೆ ಚರ್ಚೆ ನಡೀತಾ ಇದೆ, ಇದಂತೂ ನಿಜ. ಬರೀ BPL ದವರಿಗೆ ಕೊಟ್ಟರೆ ಸರ್ಕಾರಕ್ಕೆ ಅಷ್ಟೊಂದು ಲಾಸ್ ಆಗೋದಿಲ್ಲ, ಹೀಗಾಗಿ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ, ಬಡ ಜನರಿಗೆ ಈ ಕಡೆ ಮತ್ತು ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಆಗೋದಿಲ್ಲ. ಹೀಗಾಗಿ ಬರೀ ಬಡ ವ್ಯಕ್ತಿಗಳಿಗೆ ಮಾತ್ರ ಹೋಗುವಂತೆ ಸರ್ಕಾರ ಈ ಒಂದು BPL ರೇಷನ್ ಕಾರ್ಡ್ ಹೊಂದಿದಂಥವರಿಗೆ ಮಾತ್ರ ಹಣ ಕೊಡುವಂತಹ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸಚಿವರ ಮಾತುಕತೆ ನಡೀತಾ ಇದೆ ಅಂತೆ. ಹಾಗಾದರೆ ಇದರಲ್ಲಿ ಈ ಒಂದು ಲಾಸ್ಟ್ ಬಜೆಟ್ ಮಂಡನೆ ಇದೆ. ಸೊ ಈ ಒಂದು ಬಜೆಟ್ ಮಂಡನೆ ಮುಗಿದಾದ ತಕ್ಷಣ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಫೈನಲ್ ಆಗುತ್ತೆ. ಸದ್ಯಕ್ಕೆ ಅಂತೂ BPL ಮತ್ತು APL ದವರು ಇಬ್ಬರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಈಗ ಹೇಗೆ ಹಣ ಬರ್ತಾ ಇದೆ ಮೊದಲು, ಅದೇ ರೀತಿಯಾಗಿ BPL ಮತ್ತು APL ರೇಷನ್ ಕಾರ್ಡ್ದವರಿಗೆ
ಹಣ ಬರ್ತಾನೆ ಇದೆ. ಹೀಗಾಗಿ ನೀವು ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ, ಡೆಫಿನೆಟ್ಲಿ ನಿಮಗೆ ಹಣ ಜಮಾ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಕಲಬುರಗಿ ಆಗಿರಲಿ, ಬೆಳಗಾವಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ ಮತ್ತು ಈ ಒಂದು ಮಂಡ್ಯ ಜಿಲ್ಲೆ ಆಗಿರಲಿ, ಅದೇ ರೀತಿಯಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಎಂದು ಹಣ ಜಮಾ ಆಗುತ್ತೆ. ಇವಿಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ಸಿಕ್ಕಿತ್ತು, ತಿಳಿಸಿದ್ದೀನಿ. ಈ ಒಂದು ಅಪ್ಡೇಟು ನಿಮಗೆ ಕ್ಲಿಯರಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.